ಆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳೇ ಮರೀಚಿಕೆ ಆಗಿದೆ. ಊರಲ್ಲಿನ ದುರ್ವಾಸನೆಯಿಂದ ಜನ ಹೈರಾಣ ಆಗಿದ್ದಾರೆ. ಎಷ್ಟೇ ಮನವಿ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ. ಹೀಗಾಗಿನೇ ಮುಂಬರುವ ಎಲೆಕ್ಷನ್ ಬಹಿಷ್ಕಾರಕ್ಕೆ ಜನ ಮುಂದಾಗಿದ್ದಾರೆ. ಜನಪ್ರತಿನಿಧಿಗಳು ಎಷ್ಟು ಜಾಣರಂದ್ರೆ ಎಲೆಕ್ಷನ್ ಬಂದ್ರೆ ಸಾಕು ಮತಕ್ಕಾಗಿ ಅಮ್ಮ ಅಕ್ಕ ಅಣ್ಣ ಅಂತ ಬಾಯಿ ತುಂಬಾ ಕರೀತಾರೆ. ಅವಶ್ಯಕತೆ ಬಂದ್ರೆ ಕಾಲು ಕೂಡ ಹಿಡಿತಾರೆ. ಅಧಿಕಾರದ ಗದ್ದುಗೆ ಏರೋಕೆ ಏನ್ ಮಾಡೋಕ್ಕೂ ಸಿದ್ಧರಿರ್ತಾರೆ. ಪ್ರತಿಯೊಂದು ವೇದಿಕೆಯ ಮೇಲೂ ಆಶ್ವಾಸನೆಗಳ ಮೇಲೆ ಆಶ್ವಾಸನೆಗಳನ್ನ ಕೊಡ್ತಾರೆ. ಆದ್ರೆ ಅಧಿಕಾರದ ಗದ್ದುಗೆ ಮೇಲೆ ಕೂತ್ರೆ ಯಾವ ಭರವಸೆಯೂ ನೆನಪಿರೋದಿಲ್ಲ. ಹೀಗಾಗಿ ಹಲವು ಕಡೆ ಮೂಲಭೂತ ಸೌಕರ್ಯಗಳಿಲ್ಲದೆ ಊರಿನ ಜನ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ರಸ್ತೆ ಬೀದಿ ದೀಪಗಳಿಲ್ಲದೆ ಒದ್ದಾಡ್ತಿದ್ದಾರೆ. ಚರಂಡಿ ಅವ್ಯವಸ್ಥೆಯಿಂದ ಇಡೀ ಊರಿಗೂರೇ ಗಬ್ಬೆದ್ದು ನಾರ್ತಾ ಇದ್ರು. ಯಾರೊಬ್ಬರು ಕ್ಯಾರೆ ಅಂತಿಲ್ಲ. ಹೀಗಾಗಿನೇ ಊರಿನವರು ಮತದಾನದ ಬಹಿಷ್ಕಾರಕ್ಕೆ ಸಜ್ಜಾಗಿದ್ದಾರೆ. ರಸ್ತೆಯಿಲ್ಲ, ಬೀದಿ ದೀಪಗಳಿಲ್ಲ, ಕತ್ತಲಲ್ಲೇ ಜೀವನ. ಗಬ್ಬೆದ್ದು ನಾರ್ತಿದೆ ಊರು, ಜನರಿಂದ ಮತದಾನ ಬಹಿಷ್ಕಾರ. ಇಲ್ಲಿನ ಚಿತ್ರಣವನ್ನ ನೋಡ್ತಿದ್ರೇನೆ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಊರಿನ ಜನ ರೋಸಿ ಹೋಗಿದ್ದಾರೆ ಅಂತ. ಇದು ಮಂಡ್ಯ ಜಿಲ್ಲೆಯ ಅವ್ವೇರಹಳ್ಳಿ ಗ್ರಾಮದಲ್ಲಿನ ಅವ್ಯವಸ್ಥೆಗಳ ಆಗರ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಅಧಿಕಾರಿಗಳು ಮಾತ್ರ ಇತ್ತ ಕಣ್ಣೆತ್ತಿನೂ ನೋಡಿಲ್ಲ. ಓಡಾಡೋಕೆ ಸರಿಯಾದ ರಸ್ತೆ ಇಲ್ಲ, ಬೀದಿ ದೀಪಗಳ ಕಥೆಯಂತೂ ಕೇಳೋದೇ ಬೇಡ. ರಾತ್ರಿ ಹೊತ್ತು ಬೆಳಕಿಲ್ಲದೆ ಜನರು ಕತ್ತಲೆಯಲ್ಲಿ ಓಡಾಡೋ ದುಸ್ಥಿತಿ. ಇನ್ನು ಚರಂಡಿ ನೀರು ಮನೆಗಳ ಮುಂದೆಯೇ ಹರಿತಿದ್ದು ಎಲ್ಲೆಡೆ ದುರ್ವಾಸನೆ ಬರ್ತಿದೆ. ಮೇಲ್ಕೋಟೆ ಕ್ಷೇತ್ರದ ಒಂದು ಕಟ್ಟೆಕಡೆಯ ಗ್ರಾಮ ಇದು, ಗಡಿ ಗ್ರಾಮ. ಇಲ್ಲಿ ಈಗಿನ ಶಾಸಕರಾದಂತಹ ದರ್ಶನ್ ಪುಟ್ಟಣ್ಣಯ್ಯವ್ರನ್ನ ಮತ್ತು ಮಾಜಿ ಶಾಸಕರಾದ ಪುಟ್ಟರಾಜವ್ರನ್ನ ಎಲ್ಲರೂ ಕೂಡ ಭೇಟಿ ಮಾಡಿವಿ. ನಮಗೆ ಮೂಲಭೂತ ಸೌಕರ್ಯವನ್ನು ಒದಗಿಸ್ಕೊಡಿ, ರಸ್ತೆ ಮಾಡಿಕೊಡಿ, ಊರೊಳಗಡೆ ರಸ್ತೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಅಂತ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊಂಡಾಗ ಅವರು ಸುಳ್ಳು ಭರವಸೆಯನ್ನು ಕೊಟ್ಬಿಟ್ಟು ಮತ್ತು ಅದ ನಂತರ ಈಗ ಭರವಸೆಯನ್ನು ಈಡೇರಿಸಲು ವಿಫಲರಾಗಿದ್ದಾರೆ. ಅದಕ್ಕೋಸ್ಕರ ನಾವು ಇವಾಗ ಒಂದು ಮತದಾನವನ್ನು ಒಂದು ಬಹಿಷ್ಕಾರವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದೆ ಬರುವ ಎಲ್ಲ ಚುನಾವಣೆ ಮತದಾನವನ್ನು ಬಹಿಷ್ಕಾರ ಮಾಡಬೇಕು ಅಂತ ಒಕ್ಕೊರಲ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡುವಂತೆ ಊರಿನ ಜನ ಸಾಕಷ್ಟು ಬಾರಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರನ್ನ ಕೇಳ್ಕೊಂಡಿದ್ರು. ಆಗ ಊರಿಗೆ ಬಂದ ಸಾಹೇಬ್ರು ಸಮಸ್ಯೆಗಳಿಗೆ ಪರಿಹಾರದ ಭರವಸೆಯನ್ನ ಕೊಟ್ಟು ಹೋಗಿದ್ರು. ಆದ್ರೆ ಇವತ್ತಿನವರೆಗೂ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಹೀಗಾಗಿ ಮುಂಬರುವ ಎಲ್ಲ ಚುನಾವಣೆಗಳನ್ನ ಬಹಿಷ್ಕಾರ ಮಾಡ್ತೀವಿ ಅಂತ ನ್ಯೂಸ್ 18 ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ನಮ್ಮೂರಲ್ಲಿ ಈ ಎಮ್ ಎಲ್ ಎಗಳು ಸಪೋರ್ಟ್ ಮಾಡೋರು ನಮ್ಮೂರು ಜನಗಳು ಯಾರೂ ಸರಿ ಇಲ್ಲ. ಫಸ್ಟು ಅವ್ರು ಬಂದಾಗ ಮಾತ್ರ ಪಟಾಕಿ ಹಿಡ್ಕೊಂಡು ನಿಂತ್ಕೊಳ್ತಾರೆ. ಗ್ರಾಮ ಪಂಚಾಯತಿ ಮೆಂಬರ್ ಸರಿ ಇಲ್ಲ. ಎಮ್ ಎಲ್ ಎ 3 ಸಲ ಬಂದು ಹೋಗಿದ್ದಾರೆ, ಮಾಡಿಸ್ತೀವಿ ಅಂತ ಒಂದು ಸಲ ಮಾಡಿಸಿಲ್ಲ. ಮಾಜಿ ಎಮ್ ಎಲ್ ಎಗೂ ಬಂದಿದ್ದಾರೆ, ಅವರು ಏನೂ ಮಾಡಿಲ್ಲ. ರೋಡು ಮೋರಿ 12 ವರ್ಷಕ್ಕೊಂದ್ಸಲ ಹಬ್ಬ ನಡೀತೈತೆ, ಯಾರೂ ಬರಲ್ಲ. ಈಗ ಊರವರು ಅವತ್ತು ಎಮ್ ಎಲ್ ಎ ಬಂದ್ಬಿಡ್ಲಿ, ಇವತ್ತು ಊರು ತುಂಬ ನಿಂತ್ಕೊತಾರೆ ಬಂದು. ಇಷ್ಟೆಲ್ಲ ಮಾಡ್ತಾರೆ. ಇಲ್ಲಿ ರೋಡ್ ಕೆಲಸ, ಮೋರಿ ಕೆಲಸ, ನೀರು ಯಾವುದೂ ವ್ಯವಸ್ಥೆ ಮಾಡ್ತಾಯಿಲ್ಲ. ಒಟ್ನಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರು ನರಕ ಅನುಭವಿಸುತ್ತಿದ್ರು. ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಇತ್ತ ಕಣ್ಣೆತ್ತಿ ಕೂಡ ನೋಡ್ತಿಲ್ಲ ಅನ್ನೋದೇ ದುರಂತ. ಸುನಿಲ್, ನ್ಯೂಸ್ 18 ಮಂಡ್ಯ.